ಚಾನಲ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಇವತ್ತು ಒಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಖಾರ ಸೇಮಿಯಾ. ತುಂಬ ಈಸಿಯಿಂದ ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಬನ್ನಿ ನೋಡೋಣ ಹೇಗಿದೆ. ಇವತ್ತು ಒಂದು ಖಾರ ಸೇಮಿಯಾ ಮಾಡ್ತಾಯಿದ್ದೀನಿ. ತುಂಬ ಈಸಿಯಿಂದ ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೋಬೋದು. ಒಂದು ಬೌಲಲ್ಲಿ ರೋಸ್ಟೆಡ್ ಸೇಮಿಯಾ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಚಿಲ್ಲಿ ಪೌಡರ್, 4 ಚಕ್ಕೆ ಪೀಸು, 4 ಲವಂಗ. ತುಂಬ ರುಚಿಯಾಗಿರುತ್ತೆ. ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ ನೋಡಿ. ಒಂದು ದೊಡ್ಡ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ, ಪುದೀನ ಸ್ವಲ್ಪ, ಒಂದು ಟೊಮೊಟೊ, ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟೇ. ಇದಕ್ಕೆ ಸಿಂಪಲಾಗಿ ಒಂದು 10 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಬೋದು. ಇದನ್ನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ನೋಡಿ. ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮನೇಲಿ ಮಾಡೋ ಥರ ನಮ್ಮನೇಲಿ ಮಾಡೋ ಥರನೇ ಬೇರೆ, ಆದರೆ ಅವ್ರು ಮಾಡಿಸೋದೇ ಬೇರೆ ಥರ. ಆಯಿಲ್ ಬಿಸಿ ಆಗ್ತಾಯಿದೆ. ಅದಕ್ಕೆ ಚಕ್ಕೆ ಲವಂಗ 2 ಸೇರಿಸಿದ್ದೀನಿ. ಅದು ಸ್ವಲ್ಪ ರೋಸ್ಟ್ ಆಗಬೇಕು. ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಅದು ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದನ್ನು. ನಾನು ಯಾವ ಮನೇಲಿ ಯಾವ್ಯಾವ ರೆಸಿಪಿ ಮಾಡ್ತೀನಿ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನೋಡಿ. ಈ ಕಲರ್ ಬರಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದೆ, ಅದನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನ ರೋಸ್ಟ್ ಮಾಡೋದ. ವಾರಕ್ಕೊಂದ್ಸಲ ಮಾಡಿಸ್ತಾ ಇರ್ತಾರೆ. ಅವ್ರಿಗೆ ತುಂಬ ಇಷ್ಟ ಈ ಥರ ಸೇಮಿಯಾ ಅವ್ರಿಗೆ. ಒಂದು ದೊಡ್ಡ ಸೈಜ್ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಅದನ್ನ ಹಾಕಿದ್ದೀನಿ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಉಪ್ಪು, ಚಿಲ್ಲಿ ಪೌಡರ್, ಅರಶಿನ ಪುಡಿ ಹಾಕೋ ಆಗಿಲ್ಲ ಇದಕ್ಕೆ, ಬರೀ ಚಿಲ್ಲಿ ಪೌಡರ್ ಮಾತ್ರ. ಈಗ ಉಪ್ಪು ಟೊಮೊಟೊಗೆ ಎಷ್ಟು ಬೇಕು ಅಷ್ಟೇ ಹಾಕಿರೋದು ನಾನು. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಪುದೀನ ಸೇರಿಸ್ತಾ ಇದ್ದೀನಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಮೆತ್ತಗಾಗಬೇಕು. ಒಳ್ಳೆ ಗ್ರೇವಿ ಥರ ಬರಬೇಕು. ಅದು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಮುಚ್ಚಳ ಮುಚ್ಚಿ ಉಪ್ಪು ಹಾಕಿದ್ನಲ್ಲ, ಸ್ವಲ್ಪ ಮೆತ್ತಗಾಗಲಿ ಅಂತ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿದ್ದೀನಿ ನೋಡಿ. ಸ್ವಲ್ಪ ಮೆತ್ತಗಾಯ್ತಿದ್ದು. ಇವಾಗ ಮೊಸರು ಸೇರಿಸ್ತೀನಿ ಇದಕ್ಕೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ಇಲ್ಲ ನೀರು ಹಾಕೋದಿಲ್ವಲ್ಲ, ಬೇಗ ಕಪ್ಕಾಗಿ ಹೋಗುತ್ತೆ. ಈ ಫ್ಲೇಮ್ ಮಾಡಿದ್ರೆ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ತಾ ಇರ್ಬೇಕು ಇದನ್ನು. ಈಗ ಒಂದು 3 ಸ್ಪೂನ್ ಇರ್ಬೋದು ಅಷ್ಟೇ. ಅಷ್ಟು ಮೊಸರು ಸೇರಿಸ್ತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನು ಮೊಸರು. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಮುಚ್ಚಳ ಮುಚ್ಚುತ್ತೀನಿ. ಈಗ ಇನ್ನೊಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಆಯಿಲ್ ಹಾಕ್ಕೊಂಡು ರೋಸ್ಟೆಡ್ ಸೇಮಿಯಾ ಇತ್ತಲ್ಲ, ಅದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಅದು ರೋಸ್ಟೆಡ್ ಫಸ್ಟೇ ರೋಸ್ಟ್ ಆಗಿರುತ್ತೆ. ಅದು ಇನ್ನೊಂದು ಸಲ ಮಾಡಬೇಕು. ಅದನ್ನು ಅವಾಗ ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ಯಾವ ಕಪ್ಪಲ್ಲಿ ನಾನು ರೋಸ್ಟೆಡ್ ಸೇಮಿಯಾ ತೊಗೊಂಡಿದ್ದಲ್ಲ, ಅದೇ ಕಪ್ಪಲ್ಲಿ 1.5 ಕಪ್ಪು ನೀರು ಸೇರಿಸ್ತಾ ಇದ್ದೀನಿ. ನಾವು ಯಾವ ಕಪ್ಪಲ್ಲಿ ತಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ತೊಗೊಳ್ಳಿ ನೀವು. ನಾನು ಬೋಲಲ್ಲಿ ತೊಗೊಂಡಿದ್ದೆ, 1.5 ಬೋಲು ನೀರು ಹಾಕಿದ್ದೀನಿ. ಈಗ ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ನಾನು ಮೊದಲು ಸ್ವಲ್ಪನೇ ಹಾಕಿದ್ದು ಟೊಮೊಟೊಗೋಸ್ಕರ. ಇವಾಗ ಒಂದು ಸಲ ಚೆಕ್ ಮಾಡಿ ಇನ್ನೆಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಬೇಕು. ಅದಕ್ಕೆ ಕಡಿಮೆ ಐತೆ. ಅದಕ್ಕೆ ಚಿಕ್ಕ ಸ್ಪೂನಲ್ಲಿ ಒಂದು 2 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಈಗ ಅದು ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಬಿಡೋಣ. ಅದು ಕುದೀತಾ ಇರಲಿ. ಇವಾಗ
ರೋಸ್ಟ್ ಮಾಡ್ತಾಯಿದ್ವಲ್ಲ ಅದು ಸ್ವಲ್ಪ ರೋಸ್ಟ್ ಆಗಿದೆ ನೋಡಿ, ಸಿಮ್ಮಲ್ಲೇ ರೋಸ್ಟ್ ಮಾಡ್ತಾಯಿದ್ದೆ ಅದನ್ನು. ಮತ್ತು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಹೈ ಫ್ಲೇಮ್ ಇಡಬಾರ್ದು, ಸಿಮ್ಮಲ್ಲೇ ಇರಬೇಕು ಇದು. ಈಗ ಬೇಗ ಕಪ್ಪಾಗೋಗುತ್ತೆ, ಸ್ವಲ್ಪ ಸೇಬೋದು. ಹೈ ಫ್ಲೇಮ್ ಇಟ್ಟರೆ ಕಪ್ಪಾಗೋಗುತ್ತೆ ಅದು ಸೇಮಿಯಾ. ನೋಡಿ ನೀರು ಕುದೀತಾ ಇದೆ, ಇದಕ್ಕೆ ಸೇಮಿಯಾ ಸೇರಿಸ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ. ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಬಿಡಬೇಕು. ಆಮೇಲೆ 1-2 ನಿಮಿಷ ಸಿಮ್ ಮಾಡಿಬಿಟ್ರೆ ಆಗೋಗುತ್ತೆ. ಒಂದು 10 ನಿಮಿಷದಲ್ಲೆಲ್ಲ ಪ್ರಿಪೇರ್ ಆಗೋಗುತ್ತೆ. ಇದು ಈಸಿಯಿಂದ ಸಿಂಪಲಾಗಿ ಮಾಡ್ಕೊಬೋದು, ತುಂಬ ಅಷ್ಟೇ ರುಚಿಯಾಗಿರುತ್ತೆ. ಈಗ ಸಿಮ್ ಮಾಡಿ 1-2 ನಿಮಿಷ ಮುಚ್ಚಳ ಮುಚ್ಚಿ ನೋಡಿ, ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿದೆ ನೋಡಿ, ಇವಾಗ ಕರೆಕ್ಟಾಗಿ ಬಂದಿದೆ ಸಾಫ್ಟಾಗಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.